ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಿತಾರನ ಸೆಲ್ ಒಳಗೆ ಹಾಕಿರ್ತಾರೆ. ಇನ್ಸ್ಪೆಕ್ಟರ್ ಅಂತ ಸಿತಾರ ಕರಿತಾ ಇರ್ತಾರೆ. ಹೇಳಿ ಮೇಡಮ್, ಕಿರ್ಚಾಡಿ ಸುಸ್ತಾಯಿತು, ಹೊಟ್ಟೆನೂ ಹಸ್ತಿರ್ಬೇಕಲ್ಲ, ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ, ಊಟ ಬಂದುಬಿಡುತ್ತೆ ಅಂತಾರೆ ಪ್ರತಾಪ್. ನಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದೀನಲ್ಲ, ಇನ್ನು ಯಾಕ್ರಿ ನನ್ನ ಮಗನ ಕೂಡ ಹಾಕ್ಕೊಂಡಿದ್ದೀರಾ, ಬಿಡ್ರಿ ಅವನ ಆಚೆ ಅಂತಾರೆ ಸಿತಾರ. ಕೋರ್ಟ್ ಹಿಯರಿಂಗ್ ಆಗಿ ಆರ್ಡರ್ ಶೀಟ್ ಕೈಗೆ ಬಂದ ಮೇಲೆ ಮೇಡಮ್ ಇವನ್ನ ಬಿಡೋಕ್ಕಾಗೋದು ಅಂತಾರೆ ಪ್ರತಾಪ್. ಕರೀರಿ ನನ್ನ ಗಂಡನ, ಅವ್ರ ಹತ್ರನೇ ಹೇಳ್ತೀನಿ ಅಂತಾರೆ ಸಿತಾರ. ಆಗ ಪ್ರತಾಪ್ ನಗ್ತಾ, ನಿಮ್ಮ ಗಂಡ ರಾಜಕಾರಣಿ ಹೌದು, ಆದರೆ ಸ್ಟೇಷನ್ನು ಕಾನೂನು ಇವೆರಡೂ ಅವ್ರು ಹೇಳಿದ ಹಾಗೆ ನಡೆಯಲ್ಲ. ಬೇಕು ಅಂದಾಗ ಬರೋದಕ್ಕೆ, ಸಾಕು ಅಂದಾಗ ಹೋಗೋದಕ್ಕೆ ಇದು ಯಾರಪ್ಪನ ಮನೆಯೂ ಅಲ್ಲ. ವಿಕ್ಕಿ, ನಿನಗೆ ಈ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಚೆನ್ನಾಗಿ ಗೊತ್ತಲ್ವಾ, ನೀನೇ ಸ್ವಲ್ಪ ನಿಮ್ಮ ಅಮ್ಮಂಗೆ ಹೇಳು ಅಂತಾರೆ ಪ್ರತಾಪ್. ಅತಿಯಾಗಿ ಮಾತಾಡ್ತಿದ್ದೀರಾ ಇನ್ಸ್ಪೆಕ್ಟರ್ ಅಂತಾರೆ ಸಿತಾರ. ಅಮ್ಮ ಮಗ ಇಬ್ಬರೂ ಸರಿಯಾಗಿದ್ದೀರಾ ಬಿಡಿ. ಇಷ್ಟು ದಿನ ಪಾಪ ಮಗ ಕೊಲೆ ಮಾಡಿರೋದನ್ನು ತಾಯಿಯಾದವಳು ಅದು ಹೇಗೆ ಸಹಿಸ್ಕೊತಾಳೋ ಅಂತ ಅಂದ್ಕೊಂಡಿದ್ದೆ, ನೋಡಿದರೆ ನೀವೇ ಕೊಲೆ ಮಾಡಿ ಬಂದಿದ್ದೀರಲ್ಲ, ನಾಚಿಕೆ ಆಗಬೇಕು ನಿಮಗೆ ಅಂತ ಪ್ರತಾಪ್ ಹೋಗ್ತಾರೆ. ಏನು ಮಾಮ್ ನೀನು, ಕೇಸ್ ಮುಗಿಲಿ ಅಂತ ಹೀಗೆಲ್ಲ ಕೊಲೆ ಮಾಡ್ತಾರಾ? ಸ್ವತಃ ರೌಡಿ ಆಗಿದ್ದರೂ ಡ್ಯಾಡ್ ಸುಮ್ಮನೆ ಇದ್ದಾರೆ ಅಂದರೆ ನಿನಗೆ ಅರ್ಥ ಆಗಿರಲಿಲ್ವಾ? ಈಗ ನೋಡು, ನಿನ್ನಿಂದಾಗಿ ನಾವಿಬ್ಬರು ಜೈಲಲ್ಲಿರೋದು ಅಂತಾನೆ ವಿಕ್ಕಿ. ಇಷ್ಟಾದಮೇಲೂ ನೀನು ನಿನ್ನ ಅಪ್ಪನ ಥರನೇ ಮಾತಾಡ್ತಿದ್ದೀಯಲ್ಲ ವಿಕ್ಕಿ. ನನಗೆ ನಿಮ್ಮ ಅಪ್ಪನ ಥರ ರಾಜಕೀಯ ಗೊತ್ತಿಲ್ಲ ನಿಜ, ಆದರೆ ನನಗೆ ನನ್ನ ಕುಟುಂಬನ ಹೇಗೆ ಉಳಿಸ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ನೀನು ಬದಲಾಗು ಅಂತ ಎಷ್ಟು ಸಲ ಬಡ್ಕೊಂಡೆ ಹೇಳು, ಆದರೆ ನೀನು ಬದಲಾಗಲೇ ಇಲ್ಲ. ನೀನು ಸಂಧ್ಯಾನ ಕೆಣಕದೇ ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾನೇ ಇರಲಿಲ್ಲ, ಜೀವನ ನರಕ ಆಗ್ತಾನೂ ಇರಲಿಲ್ಲ. ನೀನು ಮಾಡಿದ ತಪ್ಪನ್ನು ಸರಿ ಮಾಡೋಕ್ಕೆ ನಾನು ಈ ಕೊಲೆ ಮಾಡಿದೆ. ಈ ಸ್ಥಿತಿಗೆ ನೀನು ನಿಮ್ಮ ಅಪ್ಪನೇ ಕಾರಣ ಕಣೋ. ನೋಡು, ಇನ್ನು ಸ್ವಲ್ಪ ದಿನದಲ್ಲೇ ನಿನ್ನ ಅವರು ಬಿಟ್ಬಿಡ್ತಾರೆ. ಆಮೇಲಾದರೂ ರೀತು ಜೊತೆಗೆ ಸಂಸಾರ ಮಾಡಿಕೊಂಡು ನೆಟ್ಟಗಿರೋದನ್ನು ಕಲಿ. ನಿಮ್ಮ ಅಪ್ಪ ಬದಲಾಗ್ತಾರೋ ಇಲ್ವೋ, ನೀನಾದರೂ ಬದಲಾಗು ವಿಕ್ಕಿ ಅಂತಾರೆ ಸಿತಾರ. ವಾವ್, ಕೊಲೆ ಮಾಡಿದ್ದು ನೀನು, ಹೇಳ್ತಾ ಇರೋ ಹೆಸರು ಮಾತ್ರ ನಂದಲ್ವಾ? ಅಲ್ಲಮ್ಮ, ಈಗ ನೀನು ಏನು ಸಾಧನೆ ಮಾಡಿದ್ದೀನಿ ಅಂತ ನನಗೆ ಲೆಕ್ಚರರ್ ಕೊಡ್ತಿದ್ಯಾ? ನೀನೇನು ತ್ಯಾಗ ಮಾಡಿಲ್ಲ, ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎತ್ತು ಹಾಕಿದ್ಯಾ ಅಷ್ಟೇ. ಮೊಲೆಸ್ಟೇಷನ್ ಕೇಸಲ್ಲಿ ನಂದೇನು ತಪ್ಪಿಲ್ಲ ಅಂತ ರಿಲೀಸ್ ಆಗಿ ಬಿಟ್ಟಿದ್ದೆ. ಹೊಸದಾಗಿ ಮರ್ಡರ್ ಕೇಸ್ ಶುರುವಾಗಿದೆ ನಿನ್ನಿಂದ ಅಮ್ಮ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನನಗೆ ಬರ್ತಾ ಇರೋ ಕೋಪಕ್ಕೆ ಈ ಕೇಸ್ ಎಲ್ಲಿ ಉಲ್ಟಾ ಹೊಡೆದ್ರೆ ಡ್ಯಾಡ್ ಸೆಂಟ್ರಲ್ ಮಿನಿಸ್ಟರ್ ಆಗೋದಿರಲಿ, ಇರೋ MLA ಪದವಿನೂ ಕಿತ್ಕೋತಾರೆ. ಅವ್ರು ಮಾಡಿರೋ ಒಂದೊಂದು ಸ್ಕ್ಯಾಮ್ನೂ ಆಚೆ ಬರುತ್ತೆ. ಒಂದು ವರ್ಷ ಎಲ್ಲ ನ್ಯೂಸ್ ಚಾನಲ್ ಅವರು ನಮ್ಮನ್ನು ಹಾಕ್ಕೊಂಡು ರುಬ್ತಾರೆ. ಆಮೇಲೆ ಏನು ನಮ್ಮ ಗತಿ? ಜೀವನ ಪೂರ್ತಿ ಹೀಗೆ ಇರಬೇಕಾ? ಮಾಮ್, ಯಾರೋ ಬಂದು ನಮ್ಮ ಕುಟುಂಬನ ಹಾಳು ಮಾಡಲಿಲ್ಲ, ನೀನೇ ನಿನ್ನ ಕೈಯಾರೆ ನಮ್ಮ ಕುಟುಂಬನ ಹಾಳು ಮಾಡಿರೋದು ಅಂತಾನೆ ವಿಕ್ಕಿ. ಈಚೆ ಭಾರ್ಗವಿ ರೂಮಲ್ಲಿ ಕೂತ್ಕೊಂಡು ಬರೀತಿರ್ತಾಳೆ. ಆಗ ಶಕುಂತಲ ಸ್ವೀಟ್ ತಂದು ತಿನ್ನಿಸಿ ಬಾಯಿ ಸಿಹಿ ಮಾಡ್ಕೊ ಅಂತಾರೆ. ಇದು ಯಾಕಜ್ಜಿ ದಿಢೀರಂತ ಸ್ವೀಟ್ ತಿನ್ನಿಸ್ತಿದ್ದೀರಾ ಅಂತಾಳೆ ಭಾರ್ಗವಿ. ನೀನು ಮಾಡಿರೋ ಸಾಧನೆಗೆ ಬರೀ ಸ್ವೀಟ್ ತಿನ್ನಿಸಿದ್ರೆ ಸಾಲಲ್ಲ, ಸಂಕ್ರಾಂತಿ ಹಬ್ಬನೇ ಆಚರಿಸ್ಬೇಕು. ನೀನು ಮಾಡಿರೋ ಸಾಧನೆಗೆ ಈ ಮನೆಯವರು ಕೊಂಡಾಡದೇ ಇದ್ದರೆ ಏನಂತೆ? ನಿಮ್ಮ ಅಜ್ಜಿ ನಾನಿದ್ದೀನಲ್ಲ, ನಾನು ಕೊಂಡಾಡ್ತೀನಿ ತಗೋ ಅಂತ ಮತ್ತೆ ತಿನ್ನಿಸ್ತಾರೆ ಅಜ್ಜಿ ನನಗೊಬ್ಳಿಗೆ ತಿನ್ನಿಸಿದ್ರೆ ಹೇಗೆ, ನೀವು ತಿನ್ನಿ ಅಂತ ಭಾರ್ಗವಿ ಅಜ್ಜಿಗೆ ತಿನ್ನಿಸಿ, ನನ್ನ ಮೇಲಿರೋ ಪ್ರೀತಿಗೆ ನೀವು ಸ್ವಲ್ಪ ಜಾಸ್ತಿನೇ ಕೊಂಡಾಡ್ತಿದ್ದೀರಾ. ನಾನು ನನ್ನ ಜವಾಬ್ದಾರಿ ಮಾಡಿದ್ದೀನಿ ಅಷ್ಟೇ ಅಜ್ಜಿ ಅಂತಾಳೆ ಭಾರ್ಗವಿ. ನಿನ್ನ ಪಾಲಿಗೆ ಇದು ಕರ್ತವ್ಯ ಮಾತ್ರ, ಆದರೆ ಈ ಮನೆ ಪಾಲಿಗೆ ಇದೊಂದು ಇತಿಹಾಸ. ಇಷ್ಟು ವರ್ಷದಲ್ಲಿ ಈ ಮನೇಲಿ JP ಬಾಯಿ ಮುಚ್ಚಿಸಿದವಳು ನೀನೇ ಮೊದಲು, JPನ ಸೋಲಿಸಿದ್ದು ನೀನೇ ಮೊದಲು. ಅದು ಅಲ್ಲದೆ ಈ ಮನೆ ಸೊಸೆಯಾಗಿ ಕೆಲಸಕ್ಕೆ ಹೋಗಿದ್ದು ನೀನೇ ಮೊದಲು. ಮನೆಯಲ್ಲಿ ಕೋರ್ಟಲ್ಲಿ ಬಾಯಿ ಮುಚ್ಚಿರೋ ನೀನು ಮುಂದೆ ಏನು ಮಾಡ್ತೀಯ ಅಂತ JP ಒದ್ದಾಡ್ತಿದ್ದಾನೆ. ನಿನ್ನ ಸಾಧನೆ ನೋಡಿ ನನಗೆ ಹೆಮ್ಮೆ ಆಗ್ತಿದೆ ಭಾರ್ಗವಿ ಅಂತಾರೆ ಅಜ್ಜಿ. ಇದೆಲ್ಲ ಸಾಧ್ಯ ಆಗಿದ್ದು ಅರ್ಜುನಿಂದ ಅಜ್ಜಿ. ಈ ಕೇಸ್ ದಾರಿ ತಪ್ಪಿದಾಗ, ನನ್ನ ಯೋಚನೆ ದಾರಿ ತಪ್ಪಿದಾಗ ಅದನ್ನು ತಿದ್ದಿ ಸರಿ ದಾರಿಗೆ ತಂದಿದ್ದು ಅರ್ಜುನ್, ಅವರಿಂದನೇ ಅಜ್ಜಿ ಇದೆಲ್ಲ ಸಾಧ್ಯ ಆಗಿದ್ದು ಅಂತಾಳೆ ಭಾರ್ಗವಿ. ಸಂಸಾರ ಅಂದರೆ ಇದೇ ಅಲ್ವಾ, ಒಬ್ರನ್ನೊಬ್ಬರು ಬಿಟ್ಕೊಡದೆ ಒಬ್ರ ಕೈ ಒಬ್ಬರು ಹಿಡಿದು ಜೊತೆಯಲ್ಲಿ ನಡೆಯೋದೇ ದಂಪತಿಗಳ ಲಕ್ಷಣ. ಇಲ್ಲಿ ದ್ವೇಷದ ಜೊತೆ ಪ್ರೀತಿನೂ ಇರುತ್ತೆ, ಅದನ್ನು ಗುರುತಿಸಿ ಸಾಮರಸ್ಯದಲ್ಲಿ ನಡಿಬೇಕು. ನಿಮ್ಮ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಅಂತಾರೆ ಅಜ್ಜಿ. ಹೌದಜ್ಜಿ, ನಾನೊಬ್ಬ ಲಾಯರ್ ಆಗಿ ಗೆಲ್ಲೋದು ಅಷ್ಟೇ ಅಲ್ಲ ಅಜ್ಜಿ, ಅರ್ಜುನ್ ಹೆಂಡತಿಯಾಗಿ ಗೆಲ್ಲಬೇಕು ಅಂತಾಳೆ ಭಾರ್ಗವಿ. ಖಂಡಿತ ಗೆಲ್ತೀಯ, ಆ ನಂಬಿಕೆ ನನಗಿದೆ ಭಾರ್ಗವಿ ಅಂತಾರೆ ಅಜ್ಜಿ. ಆಗ ಚರಣ್ ಬಂತು. ನಿಮ್ಮ ಒಳ್ಳೆ ಮನಸ್ಸಿಗೆ ಎಲ್ಲನೂ ಒಳ್ಳೆಯೇ ಆಗುತ್ತೆ ಭಾರ್ಗವಿ ಅಂತಾರೆ. ಆಗ ಅಜ್ಜಿ ಭಾರ್ಗವಿ ಇಬ್ಬರು ನಿಂತ್ಕೋತಾರೆ. ಈಚೆ ಬೃಂದ ಗ್ರೀಟಿಂಗ್ಸ್ನ ಇಟ್ಕೊಂಡು, ತಾಳಿದವನು ಬಾಳಿಯಾನು ಅನ್ನೋ ಗಾದೆ ಸುಳ್ಳಾಗಲಿಲ್ಲ. ನಾನು ಏನು ಅಂದ್ಕೊಂಡಿದ್ನೋ ಅದೇ ನಿಜ ಆಗ್ತಿದೆ. ಆ ಕೊಂಪೆನ ಬಿಟ್ಟು ಮಹಾರಾಣಿ ಥರ ಇರಬೇಕು ಅಂತ ಈ ಮನೆಗೆ ಬಂದು ಸೇರಿದ್ದೆ, ಆದರೆ ಇಲ್ಲಿ ನನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮೂಲೆ ಗುಂಪು ಮಾಡಿದರು. ನಾನೇ ಕೇಸಿಗೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದೆ, ಕತ್ತೆ ಥರ ದುಡ್ದೆ.
ಆದರೆ ನೀನು ಇದಕ್ಕೆಲ್ಲ ಲಾಯಕ್ಕಿಲ್ಲ ಅಂತ ತಿರ್ಗಾ ನನ್ನ ಮೂಲೆಗೆ ಸೇರಿಸಿದ್ರು. ಕಾಲ ಬದಲಾದರೂ ಹಣೆಬರ ಬದಲಾಗಲ್ಲ ಅಂತ ಯಾರೋ ಹೇಳಿದ್ದು ನೆನಪು. ಆದರೆ ಈಗ ಕಾಲನೂ ಬದಲಾಗ್ತಿದೆ, ಹಣೆಬರನೂ ಬದಲಾಗ್ತಿದೆ. ಇಷ್ಟು ದಿನ ಎಲ್ರಿಗೂ ಹೆದರಿ ತಲೆಬಾಗ್ತಿದ್ದಿದ್ದು ಬೃಂದ ಇನ್ನು ಮುಂದೆ ಎಲ್ಲರನ್ನ ಹೆದರಿಸಿ ನಡುಗೋ ಥರ ಮಾಡ್ತಾಳೆ. ತನ್ನ ಆಟಕ್ಕೆ ತಕ್ಕನಂಗೆ ಎಲ್ಲರನ್ನ ಕುಣಿಸ್ತಾಳೆ. ಒಂದು ಕಡೆ ಭಾರ್ಗವಿ ಮನೆಯಿಂದ ಆಚೆ ಹೋಗ್ತಾಳೆ. ಚರಣ್ ತೆಪ್ಪಗೆ ನನ್ನ ಒಪ್ಕೋತಾನೆ. ಇನ್ನೊಂದು ಕಡೆ ಈ ಮನೇಲಿ ನೀನು ಯಾರೂ ಅಲ್ಲ ಅಂತಿದ್ದವರು ಈ ಮನೆಗೆ ಮಹಾರಾಣಿ ನೀನು ಹೇಳ್ದಂಗೆ ಕೇಳ್ಕೊಂಡು ಗುಲಾಮರ ಥರ ಇರ್ತೀವಿ ಅಂತ ಬೃಂದಾ ಪಾಟೀಲ್ ಈ ಮನೆ ಸುವರ್ಣಾಧಿಕಾರಿಗಳಾಗಿ ಬೆಳಿತಾಳೆ. ಅಷ್ಟಕ್ಕೂ ನಮ್ಮ ಮಾವನ ಕುತಂತ್ರ ಬುದ್ಧಿ ಬಿಟ್ಟರೆ ಈ ಮನೆಯಲ್ಲಿ ಚಾಲಾಕಿತನ ಇರೋದು ನನಗೆ ಮಾತ್ರ. ತಲೆ ಕೆಡಿಸ್ಕೋಬೇಡಿ ಮಾವ, ಈ ಮನೇನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ನಗ್ತಾ ಗ್ರೀಟಿಂಗ್ ಕಾರ್ಡನ್ನು ನೋಡ್ತಾಳೆ ಬೃಂದ. ಆಗ JP ಮನೆ ಒಳಗೆ ಬರ್ತಾರೆ. ಮೇಲಿಂದ ಬೃಂದ ಅವರನ್ನು ನೋಡ್ತಾಳೆ, ಅವರು ಬೃಂದನ ನೋಡ್ತಾರೆ. ಹಾಗೆ ಬೃಂದನ ಕಡೆಗೆ ನಡ್ಕೊಂಡು ಬರ್ತಾರೆ JP. ಈಚೆ ಚರಣ್ ಇಷ್ಟು ದಿನ ಹಾರಾಡ್ತಿದ್ದ ಬೃಂದ ನಿನ್ನ ಪವರ್ ನೋಡಿ ಸೈಲೆಂಟ್ ಆಗಿದ್ದಾರೆ. ಅವ್ರ ಸ್ಥಾನ ಯಾವುದು ಅಂತ ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಭಾರ್ಗವಿ ಅಂತಾನೆ. ಇಲ್ಲಿ ಯಾರನ್ನು ಕುಗ್ಸೋ ಉದ್ದೇಶ ಇಲ್ಲ ಭಾವ, ನನಗೆ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ. ಹಾಗೆ ಬೃಂದಕ್ಕಂಗೆ ಒಳ್ಳೆ ಗಂಡನಾಗಿದ್ದು ನೀವು ನಿಮ್ಮ ಕರ್ತವ್ಯನ ನಿಭಾಯಿಸಿ ಅಂತಾಳೆ ಭಾರ್ಗವಿ. ಅವಳು ಮಾಡಿರೋ ತಪ್ಪು ಒಂದ ಎರಡ, ಅವಳನ್ನು ಯಾವತ್ತೂ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಚರಣ್. ತಪ್ಪು ಮಾಡಿದಾಳೆ ನಿಜ, ಆದರೆ ಆ ತಪ್ಪು ಮಾಡಿದ್ದು ನಿಮ್ಮ ಪ್ರೀತಿ ಪಡೆಯೋಕೆ. ಯಾರಿಗೊತ್ತು, ನೀವು ಬದಲಾದರೆ ಅವಳು ಬದಲಾಗ್ಬೋದು. ನೀವಂದರೆ ಅವಳಿಗೆ ಪ್ರಾಣ ಭಾವ. ಅಟ್ಲೀಸ್ಟ್ ಪ್ರೀತಿನ ಗೌರವಿಸಿ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಭಾರ್ಗವಿ. ಪ್ರೀತಿ ಅನ್ನೋದು ಬಲವಂತವಾಗಿ ಹುಟ್ಟೋದಿಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಭಾರ್ಗವಿ, ನನಗೂ ಅಷ್ಟೇ. ಯಾವತ್ತೂ ಬೃಂದ ಮೇಲೆ ಪ್ರೀತಿ ಆಗಿರಲಿಲ್ಲ. ನನ್ನ ಜೀವನನ ಈ ಪರಿಸ್ಥಿತಿಗೆ ತಂದವಳೆ ಅವಳು. ಬಿಸಿ ತುಪ್ಪನ ಬಾಯಲ್ಲಿ ಇಟ್ಕೊಂಡು ನುಂಗೋಕ್ಕೂ ಆಗದೆ ಉಗುಳೋಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಹೋಗಲಿ ಬಿಡಿ, ನಿಮ್ಮ ಹತ್ರ ಹೇಳಿ ಏನು ಪ್ರಯೋಜನ. ನೀವು ಅರ್ಜುನ್ ಇಬ್ಬರು ಸಂತೋಷವಾಗಿರಿ, ಆದರೆ ನನ್ನ ಸಂಸಾರ ಸರಿ ಹೋಗಬೇಕು ಅಂತ ನನಗೆ ಫೋರ್ಸ್ ಮಾಡಬೇಡಿ. ಅದೊಂದು ಸಹಾಯ ಮಾಡಿ ಸಾಕು ಅಂತ ಚರಣ್ ಹೋಗ್ತಾನೆ. ಅಜ್ಜಿನೂ ಹೋಗ್ತಾರೆ. ಈಚೆ JP ಬೃಂದ ಮುಂದೆ ಬಂದು ನೀನು ಕಳಿಸಿದ ಫೋಟೋ ನಿಜಾನ ಬೃಂದ ಅಂತಾರೆ. ಅಯ್ಯೋ ಮಾವ, ನಿಜ ಅಲ್ಲದೆ ಇದ್ದರೆ ನಾನು ಸುಮ್ಮನೆ ಕಳಿಸ್ತಿದ್ದ. ನೀವು ನೋಡಿದ್ದು 100% ಸತ್ಯ ಅಂತಾಳೆ ಬೃಂದ. ಹಾಗಿದ್ರೆ ಆ ಸಾಕ್ಷಿನ ಮೀಟಾಗ್ಬೋದಾ ಅಂತಾರೆ JP. ಇದೇನು ಮಾವ, ಇನ್ಯಾವ ವಿಷಯಕ್ಕೂ ನೀನು ತಲೆ ಹಾಕಬೇಡ, ಮೂಲೆಯಲ್ಲಿ ಬಿದ್ದಿರು ಅಂತಿದ್ರಿ, ಈಗ ಅರ್ಥ ಆಯ್ತಾ ಈ ಬೃಂದ ಏನು ಮಾಡ್ಬೋದು ಅಂತ ಅಂತಾಳೆ ಬೃಂದ. ಆ ಸಾಕ್ಷಿನ ಮೀಟ್ ಮಾಡ್ಬೋದಾ ಬೃಂದ ಅಂತಾರೆ JP. ಅಯ್ಯೋ ಮಾವ, ಅವಸರವೇ ಅಪಘಾತಕ್ಕೆ ಕಾರಣ, ನೀವು ಆರಾಮಾಗಿರಿ. ಆ ಸಾಕ್ಷಿ ಯಾವ ಕೋರ್ಟ್ಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಯಾವತ್ತು ಬರಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ಸ್ಪೆಷಲ್ ಸಾಕ್ಷಿ ಅಲ್ವಾ, ಡೈರೆಕ್ಟಾಗಿ ಕೋರ್ಟ್ಗೆ ಬಂದರೆ ಮಜಾ ಜಾಸ್ತಿ ಅಂತಾಳೆ ಬೃಂದ. ನೋಡು ಬೃಂದ, ಇದುವರೆಗೆ ನಾನು ಯಾರ ಮುಂದೆನೂ ಹೀಗೆ ಕೈ ಮುಗ್ದು ನಿಂತಿಲ್ಲ. ನಿನ್ನ ಮುಂದೆ ಕೈ ಮುಗ್ದಿದ್ದೀನಿ, ನಿನ್ನ ವಯಸ್ಸನ್ನು ಮರೆತು ನಿನ್ನನ್ನು ಕೇಳ್ಕೊತಿದ್ದೀನಿ. ದಯವಿಟ್ಟು ಡೂ ಸಮಥಿಂಗ್, ಡೂ ಎನಿಥಿಂಗ್, ಬಟ್ ನಾನು ಈ ಕೇಸ್ ಗೆಲ್ಲೋ ಥರ ಮಾಡು. ನಾನು ಶಕ್ತಿನ ಎಷ್ಟು ನಂಬ್ತೀನೋ ನಿನ್ನನ್ನು ಅಷ್ಟೇ ನಂಬ್ತಿದ್ದೀನಿ. ನನ್ನ ಶಕ್ತಿ ಗೆಳೆತನ ಉಳಿಸ್ಕೊಳ್ಳೋಕ್ಕೆ, ಅದು ಮೊದಲಿನ ಥರ ಗಟ್ಟಿಯಾಗೋಕ್ಕೆ ಇದೊಂದು ಕಡೆ ಅವಕಾಶ. ಪ್ಲೀಸ್ ಹೆಲ್ಪ್ ಮಿ ಔಟ್ ಅಂತಾರೆ JP. ಇದ್ಯಾಕೆ ಮಾವ, ಶಕ್ತಿ ಅಂಕಲ್ಗೆ ನೀವು ಇಷ್ಟೊಂದು ಹೆದರ್ಕೋತೀರಾ ಅಂತಾಳೆ ಬೃಂದ. ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವನಿಗೇನಾದರೂ ತೊಂದರೆ ಆದರೆ ಯಾರನ್ನು ಬೇಕಿದ್ರೂ ತುಳಿದು ಅವನು ಪಾರಾಗ್ತಾನೆ. ಅದು ನಾನೇ ಆಗಿರ್ಬೋದು, ನೀನೇ ಆಗಿರ್ಬೋದು. ಅದರಲ್ಲಿ ನಾನೀಗ ಸಿಕ್ಕಾಕೊಂಡಿದ್ದೀನಿ. ಅದರಿಂದ ಆಚೆ ಬರೋದಕ್ಕೆ ಈಗ ನಿನ್ನ ಕೈನಲ್ಲಿರೋ ಸಾಕ್ಷಿ ಒಂದೇ ಅಂತಾರೆ JP. ನಿಮ್ಮ ನಂಬಿಕೆ, ಸ್ನೇಹ, ಕೇಸು ಎಲ್ಲ ನಾನು ಉಳಿಸ್ತೀನಿ ಮಾವ ಅಂತಾಳೆ ಬೃಂದ. ಆಗ ಸಾಕ್ಷಿ ನಿರ್ಮಲ ಕೆಳಗಡೆಯಿಂದ JP ಬೃಂದಾಗೆ ಕೈ ಮುಗಿತಾ ಇರೋದನ್ನು ನೋಡ್ತಾರೆ. JP, ನೀವ್ಯಾಕೆ ಅವಳಿಗೆ ಕೈ ಮುಗಿತಿದ್ದೀರಾ, ಕೈ ಇಳಿಸಿ. ಏನು ಬೃಂದ, ನನ್ನ ಗಂಡ ನಿನಗೆ ಕೈ ಮುಗಿತಿದ್ದಾರೆ, ಅಂಥದ್ದೇನು ಮಾಡಿದೆ ಅಂತ ಕೂಗ್ತಾರೆ ನಿರ್ಮಲ. ದಿಮಾಕ್ ನೋಡಿ ಅಕ್ಕ, ನೀವು ಕೇಳ್ತಾನೆ ಇದ್ದೀರಾ, ಅವಳು ಏನೂ ಹೇಳ್ತಿಲ್ಲ ಅಂತಾಳೆ ಸಾಕ್ಷಿ. ನೋಡಿ, ಇನ್ಮುಂದೆ ಬೃಂದಾಗೆ ಏನು ಹೇಳಬೇಡಿ, ಏನೂ ಕೇಳಬೇಡಿ ಅಂತಾರೆ JP. ಏನು ಹೇಳ್ತಿದ್ದೀರಾ JP, ಇವಳಿಗೆ ಈ ಮನೆ ಮಹಾರಾಣಿ ಅನ್ನೋ ಥರ ಗೌರವ ಕೊಡಬೇಕಾ ಅಂತಾರೆ ನಿರ್ಮಲ. ಹೌದು ನೋಡಿ, ಇನ್ಮುಂದೆ ಬೃಂದಾಗೆ ಯಾರೂ ತೊಂದರೆ ಕೊಡೋ ಹಾಗಿಲ್ಲ. ಅವಳೇನು ಹೇಳ್ತಾಳೋ ಅದೇ ಈ ಮನೇಲೇ ನಡೆಯೋದು ಅಂತಾರೆ JP. ಅಲ್ಲ JP, ಅವಳು ಅಂತ ನಿರ್ಮಲ ಹೇಳುವಾಗ ಏನು ನನ್ನನ್ನು ಪ್ರಶ್ನೆ ಕೇಳಬೇಡಿ. ಇಷ್ಟು ದಿನ ಮನೇಲಿ JP ಹೇಗಿದ್ನೋ ಹಾಗೆ ಬೃಂದನೂ ಇರಬೇಕು. ಯಾಕೆ ಏನು ಅಂತ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಅರ್ಥ ಆಯ್ತಾ ಅಂತ JP ಹೋಗ್ತಾರೆ. ಜೋಪಾನ, ನಾನು ಹೇಳಿದ್ದು ನೆನಪಿರಲಿ ಅಂತಾರೆ JP. ನಾನೆಲ್ಲ ನೋಡ್ಕೋತೀನಿ ಮಾವ, ನೀವೇನೂ ತಲೆ ಕೆಡಿಸ್ಕೋಬೇಡಿ ಅಂತಾಳೆ ಬೃಂದ. JP ಅಲ್ಲಿಂದ ಬರ್ತಾರೆ. ಇದೇನಕ್ಕ, ನಮ್ಮ ಭಾವ ದಿ ಗ್ರೇಟ್ JP ಪಾಟೀಲ್ ಈ ಬೃಂದನ ಹತ್ರ ಬೇಡ್ಕೋತಿದ್ದಾರೆ. ನನಗೆ ಅಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಕ್ಕ ಅಂತಾಳೆ ಸಾಕ್ಷಿ. ಚಿಕ್ಕತ್ತೆ, ಅದೇನೋ ನನ್ನ ತಾಕತ್ತಿನ ಬಗ್ಗೆ ಮಾತಾಡ್ತಿದ್ರಿ,
ಈಗ ನನ್ನ ತಾಕತ್ತು ಏನು ಅಂತ ಗೊತ್ತಾಯ್ತಾ ಅಂತಾಳೆ ಬೃಂದ. ಏಯ್ ಅಂತಾಳೆ ಸಾಕ್ಷಿ. ಇನ್ನು ಮುಂದೆ ಈ ರೀತಿ ವಾಯ್ಸ್ ರೈಸ್ ಮಾಡಿದರೆ ಸುಮ್ಮನೆ ಇರೋದಿಲ್ಲ. ನಾನೇ ನಿಮಗೆ ಗಂಟು ಮುಟ್ಟೆ ಕಟ್ಟಿ ಕಳಿಸ್ತೀನಿ. ಈ ಮನೇಲಿ ನಾನು ಯಾವ ನಿರ್ಧಾರನೂ ತಗೋಬೋದು ಅಂತ ಮಾವ ಗೋಲ್ಡನ್ ಅಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಬೃಂದ ಹೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.